ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ HD ಕಂಪ್ಯೂಟರ್ಸ್. ಇಂದಿನ ವಿಡಿಯೋದಲ್ಲಿ ಯೂಸರ್ ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಯೂಸರ್ ಫಾರ್ಮ್ನಲ್ಲಿ ಬರ್ತಕ್ಕಂತಹ ಎಲಿಮೆಂಟ್ಗಳಲ್ಲಿ ಟೆಕ್ಸ್ಟ್ ಬಾಕ್ಸನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಾಣ್ತಾ ಇರೋದನ್ನ ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಅದರ ಪಕ್ಕದಲ್ಲಿ ಲೇಬಲ್ ಇದೆ. ಮೊದಲಿಗೆ ಒಂದು ಲೇಬಲ್ನ ತಗೊಳ್ತೀನಿ. ಆ ಲೇಬಲ್ಗೆ ಕ್ಯಾಪ್ಷನ್ ಚೇಂಜ್ ಮಾಡ್ತೀನಿ, ನೇಮ್. ಹಾಗೆ ಫಾಂಟನ್ನ ಚೇಂಜ್ ಮಾಡ್ತೀನಿ, ಫಾಂಟ್ ಸೈಜ್ 12 ಮತ್ತು ಬೋಲ್ಡ್. ಈ ಲೇಬಲನ್ನು ಈ ರೀತಿ ಅಡ್ಜಸ್ಟ್ ಮಾಡಿ. ಸೊ ಮತ್ತೊಂದು ಲೇಬಲ್ನ ತಗೊಳ್ತಾ ಇದ್ದೀನಿ. ಜಸ್ಟ್ ಈ ಒಂದು ಲೇಬಲ್ನ ಕಾಪಿ ಪೇಸ್ಟ್ ಮಾಡ್ಕೋಬೋದು, ಅಥವಾ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಈ ಲೇಬಲ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಡ್ರ್ಯಾಗ್ ಮಾಡಿಕೊಂಡ್ರೆ ಇನ್ನೊಂದು ಡೂಪ್ಲಿಕೇಟ್ ಲೇಬಲ್ ಬರ್ತದೆ. ಈಗ ನೋಡ್ಬೋದು ಈ ಲೇಬಲ್ನ ನೇಮ್ ಏನಿದೆ ಲೇಬಲ್ 1 ಅಂತ ಇದೆ, ಇದಕ್ಕೆ ಲೇಬಲ್ 2 ಅಂತ ಇದೆ. ರೈಟ್, ಸೆಕೆಂಡ್ ಲೇಬಲ್ಗೆ ಏಜ್ ಕೊಡೋಣ. ಹಾಗೆ ಮತ್ತೊಂದು ಲೇಬಲ್ ತೊಗೊಳ್ತಾ ಇದ್ದೀನಿ. ಜಸ್ಟ್ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಓಕೆ, ಸೊ ಈ ಒಂದು ಲೇಬಲ್ಗೆ ಮೊಬೈಲ್ ನಂಬರ್ ಅಂತ ಮಾಡೋಣ. ಸೊ ಈ ರೀತಿ ಎಲ್ಲ ಲೇಬಲ್ಗಳನ್ನ ಒಂದೇ ರೀತಿ ಅಥವಾ ನಿಮಗೆ ಬೇಕಾದಾಗೆ ಡಿಸೈನ್ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಡಿಸೈನ್ ಮಾಡ್ಕೊಳ್ಳಿ. ಓಕೆ, ನಾನೆಲ್ಲ ಒಂದೇ ಸೈಜು ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಈಗ ಟೆಕ್ಸ್ಟ್ ಬಾಕ್ಸ್ ತೊಗೊಳ್ಳೋಣ. ನೇಮನ್ನು ಎಂಟ್ರಿ ಮಾಡಲಿಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸ್. ಜಸ್ಟ್ ಈ ಒಂದು ಟೆಕ್ಸ್ಟ್ ಬಾಕ್ಸನ್ನು ರನ್ ಮಾಡೋಣ. ಫಸ್ಟು ಈ ಯೂಸರ್ ಫಾರ್ಮನ್ನು ರನ್ ಮಾಡಿ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ಫಾಂಟ್ ಸೈಜ್ ನೋಡಿ ಚಿಕ್ಕದಾಗಿ ಬರ್ತಾ ಇದೆ, ಇದಕ್ಕೆ ಫಾಂಟ್ ಸೈಜನ್ನು ಚೇಂಜ್ ಮಾಡೋಣ. ಫಾಂಟ್ ಸೈಜ್ ಅದನ್ನು ನಾನು 12 ಅಂತ ಕೊಡ್ತಾ ಇದ್ದೀನಿ. ಲೆಂತ್ ನಿಮಗೆ ಬೇಕಾದಾಗೆ ಲೆಂತನ್ನು ಮಾಡ್ಕೊಳ್ಳಿ. ಓಕೆ, ಈಗ ರನ್ ಮಾಡಿ. ರೈಟ್, ಓಕೆ. ಸೊ ಈ ಒಂದು ಟೆಕ್ಸ್ಟ್ ಬಾಕ್ಸನ್ನು ನೀವು ಸ್ಟೈಲ್ನೆಲ್ಲ ನೋಡೋದಾದರೆ ಯಾವ ರೀತಿ ಡಿಸೈನ್ ಮಾಡ್ಬೋದು ಟೆಕ್ಸ್ಟ್ ಬಾಕ್ಸನ್ನು ಅಂತ ನೋಡಿಕೊಂಡ್ರೆ ಈ ಒಂದು ಪ್ರಾಪರ್ಟಿ ವಿಂಡೋದಲ್ಲಿ ನೋಡಿ. ಪ್ರಾಪರ್ಟಿ ವಿಂಡೋದಲ್ಲಿ ಬ್ಯಾಕ್ಗ್ರೌಂಡ್ ಸ್ಟೈಲ್ ಒಪ್ಯಾಕ್ಯೂ ಅಂತ ಇದೆ. ಅದನ್ನು ನೀವು ಟ್ರಾನ್ಸ್ಪರೆಂಟ್ ಅಂತ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಅಂದರೆ ನೀವು ರನ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ವೈಟ್ ಕಾಣ್ತಾ ಇತ್ತಲ್ಲ, ವೈಟ್ ಕಾಣಲ್ಲ. ಸೇಮ್ ಯೂಸರ್ ಫಾರ್ಮ್ ಕಲರಿಂಗ್ ಇದೆ, ಅದೇ ಕಲರಲ್ಲಿ ಬರುತ್ತೆ. ಇನ್ ಕೇಸ್ ನೀವು ಯೂಸರ್ ಫಾರ್ಮ್ನ ಸೆಲೆಕ್ಟ್ ಮಾಡಿ ಕಲರ್ ಚೇಂಜ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಯೂಸರ್ ಫಾರ್ಮ್ಗೆ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ತೀನಿ. ಓಕೆ, ಸೊ ಓಕೆ ನೋಡಿ, ಹೀಗೆ ಬ್ಯಾಕ್ಗ್ರೌಂಡ್ ಕಲರು ಯಾವುದನ್ನು ಚೇಂಜ್ ಮಾಡಿರ್ತೀವೋ ಟೆಕ್ಸ್ಟ್ ಬಾಕ್ಸಲ್ಲಿ ಕೂಡ ಅದೇ ಕಾಣ್ತಾ ಇದೆ. ಅಂದರೆ ಟೆಕ್ಸ್ಟ್ ಬಾಕ್ಸು ಟ್ರಾನ್ಸ್ಪರೆಂಟ್ ಆಗಿದೆ, ಗೊತ್ತಾಯ್ತಲ್ಲ. ಸೊ ಅದೇ ರೀತಿ ಲೇಬಲ್ಗಳನ್ನ ಕೂಡ ನೀವು ಬೇಕಂತಂದರೆ ಸ್ಟೈಲ್ನಲ್ಲಿ ಚೇಂಜ್ ಮಾಡ್ಬೋದು. ಬ್ಯಾಕ್ ಸ್ಟೈಲ್ ಒಪ್ಯಾಕ್ಯೂ ಅಂತ ಇದೆಯಲ್ಲ, ಇದನ್ನು ನೀವು ಟ್ರಾನ್ಸ್ಪರೆಂಟ್ ಅಂತ ಮಾಡಿದ್ರೆ ಸೊ ಅದು ಕೂಡ ಬ್ಯಾಕ್ಗ್ರೌಂಡ್ ಕಾಣಲ್ಲ. ನಾನು ಮತ್ತೆ ಇದನ್ನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಬಾರ್ಡರ್ ಸ್ಟೈಲ್, ಒಂದು ಸಿಂಗಲ್ ಲೈನ್ ಬಾರ್ಡರ್ ಸ್ಟೈಲ್ ಕೊಟ್ಟರೆ ಈ ರೀತಿ ಕಾಣುತ್ತೆ. ಅಥವಾ ನೀವು ಬ್ಯಾಕ್ಗ್ರೌಂಡ್ ವೈಟ್ ಬೇಕಂತಂದರೆ ವೈಟನ್ನು ಕೂಡ ಮಾಡ್ಕೋಬೋದು. ಸೊ ಟ್ರಾನ್ಸ್ಪರೆಂಟ್ಗೆ ಬದಲಾಗಿ ನೀವು ಒಪ್ಯಾಕ್ಯೂ ಸ್ಟೈಲನ್ನು ತೊಗೊಂಡ್ರು ಕೂಡ ಹೀಗೆ ಬರುತ್ತೆ. ಏನೆಲ್ಲ ನಾವು ಸ್ಟೈಲ್ ಚೇಂಜ್ ಮಾಡಿರ್ತೀವಿ ಒಂದು ಟೆಕ್ಸ್ಟ್ ಬಾಕ್ಸ್ಗೆ, ಅದನ್ನು ನೀವು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ, ಅಥವಾ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಈ ರೀತಿ. ಸೊ ಅದೇ ಸ್ಟೈಲ್ಗೆ ಎಲ್ಲ ಟೆಕ್ಸ್ಟ್ ಬಾಕ್ಸ್ಗಳು ಬರುತ್ತೆ. ನಾವು ಎಲ್ಲ ಟೆಕ್ಸ್ಟ್ ಬಾಕ್ಸ್ ಹಾಕೊಂಡ್ಮೇಲೆ ಪ್ರತಿ ಒಂದೊಂದು ಟೆಕ್ಸ್ಟ್ ಬಾಕ್ಸನ್ನು ಒಂದೊಂದು ಸಾರಿ ಡಿಸೈನ್ ಮಾಡೋದಕ್ಕಿಂತ ಒಂದೇ ಸಾರಿ ಒಂದು ಟೆಕ್ಸ್ಟ್ ಬಾಕ್ಸನ್ನು ಡಿಸೈನ್ ಮಾಡಿಕೊಂಡು ನೀವು ಅದನ್ನು ಕಾಪಿ ಪೇಸ್ಟ್ ಮಾಡ್ತಾ ಹೋದರೆ ಎಲ್ಲದಕ್ಕೂ ಅದೇ ಒಂದೇ ಸ್ಟೈಲೇ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಇದೇ ರೀತಿ ನೀವು ಲೇಬಲನ್ನು ಮತ್ತು ಟೆಕ್ಸ್ಟ್ ಬಾಕ್ಸನ್ನು ಒಂದೇ ಲೆವೆಲ್ಗೆ ತರಲಿಕ್ಕೆ ಈ ರೀತಿ ಮಾಡ್ಬೋದು. ಲೇಬಲ್ ಮತ್ತು ಟೆಕ್ಸ್ಟ್ ಬಾಕ್ಸನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಬಾಕ್ಸ್ನ ಮೇಲೆ ಅಲೈನಲ್ಲಿ ಹೋಗ್ಬಿಟ್ಟು ಮಿಡಲ್ ಅಂತ ಮಾಡಿಕೊಂಡ್ರೆ ಈ ಒಂದು ಟೆಕ್ಸ್ಟ್ ಬಾಕ್ಸ್ನ ಮಿಡಲ್ಗೆ ಲೇಬಲ್ಲು ಬರುತ್ತೆ. ಓಕೆ ನೋಡಿ ಈ ರೀತಿ. ಸೊ ನೀವು ಲೆಫ್ಟು ರೈಟು ಈ ರೀತಿ ಏನಾದರೂ ಲೇಬಲ್ಸ್ ಹಿಂದೆ ಮುಂದೆ ಇದ್ದರೆ ಅದನ್ನು ಕೂಡ ನೀವು ಲೆವೆಲ್ ಮಾಡ್ಕೋಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಅಲೈನಲ್ಲಿ ಬಂದುಬಿಟ್ಟು ನೋಡಿ, ಲೆಫ್ಟ್ ಅಂತ ತೊಗೊಂಡ್ರೆ ಕರೆಕ್ಟಾಗಿ ಒಂದು ಲೆವೆಲಿಗೆ ಬರುತ್ತೆ. ಸೊ ಈ ರೀತಿ ನೀವು ಕರೆಕ್ಟಾಗಿ ಸೆಟ್ ಮಾಡಿ. ಓಕೆ, ಈ ರೀತಿ ಲೆವೆಲ್ ಮಾಡ್ಕೊಳ್ಳಿ. ನಿಮಗೆ ಯೂಸರ್ ಫಾರ್ಮ್ ಹೇಗೆ ಬೇಕೋ ಹಾಗೆ
ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಒಂದು ಯೂಸರ್ ಫಾರ್ಮ್ಗೆ ಕ್ಯಾಪ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ. ಕ್ಯಾಪ್ಷನ್ ಇಲ್ಲೇ ಚೇಂಜ್ ಮಾಡ್ಕೊಳ್ಳೋಣ. ಡೇಟಾ ಎಂಟ್ರಿ ಫಾರ್ಮ್ ಅಂತ ಕೊಡ್ತೀನಿ. ನಂತರ ಈ ಒಂದು ಯೂಸರ್ ಫಾರ್ಮ್ನ ರನ್ ಮಾಡಿದ್ರೆ ಹೇಗೆ ಕಾಣುತ್ತೆ ನೋಡಿ, ಈಗ ಬರುತ್ತೆ ಅಲ್ವಾ. ಸೊ ಇದರಲ್ಲಿ ನೇಮ್ ಟೈಪ್ ಮಾಡೋಣ, ಇದರಲ್ಲಿ ಏಜ್ ಹಾಕೋಣ, ಇದರಲ್ಲಿ ಮೊಬೈಲ್ ನಂಬರ್. ಓಕೆ, ಸೊ ಈಗ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಡೇಟಾನ ಈ ಒಂದು ವರ್ಕ್ಶೀಟಲ್ಲಿ ಸ್ಟೋರ್ ಮಾಡಬೇಕು ಅಂತಂದರೆ ಇದನ್ನು ಹೇಗೆ ಸ್ಟೋರ್ ಮಾಡ್ತೀರಿ ಅನ್ನೋದನ್ನು ನಾನು. ಓಕೆ, ಸೊ ಈ ಒಂದು ಡೇಟಾನ ನೀವು ವರ್ಕ್ಶೀಟಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಒಂದು ಕಮ್ಯಾಂಡ್ ಬಟನ್ ತಗೊಳ್ಳೋಣ. ಫಸ್ಟು ಇಲ್ಲಿ ಒಂದು ಕಮ್ಯಾಂಡ್ ಬಟನ್ ಹಾಕಿ, ಈ ಕಮ್ಯಾಂಡ್ ಬಟನ್ಗೆ ಕ್ಯಾಪ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ. ಸಬ್ಮಿಟ್. ಇದರ ಒಂದು ಫಾಂಟ್ ಸೈಜು, ಬ್ಯಾಕ್ಗ್ರೌಂಡ್ ಸ್ಟೈಲು ಇದನ್ನು ನಿಮಗೆ ಬೇಕಾದಾಗೆ ಚೇಂಜ್ ಮಾಡ್ಕೋಬೋದು. ಈ ಒಂದು ಬ್ಯಾಕ್ಗ್ರೌಂಡ್ ಕಲರನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಕಲರ್ ರೈಟ್. ಈ ಒಂದು ಬಟನನ್ನು ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಸೆಕೆಂಡ್ ಬಟನ್ಗೆ ಕ್ಯಾಪ್ಷನ್ನು ಕ್ಲೋಸ್ ಅಂತ ಕೊಡೋಣ. ಕ್ಲೋಸ್. ಸೊ ಈ ಒಂದು ಯೂಸರ್ ಫಾರ್ಮ್ ರನ್ ಮಾಡಿ ನೋಡೋಣ, ಹೀಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಯೂಸರ್ ಫಾರ್ಮ್ನಲ್ಲಿ ಎಂಟ್ರಿ ಮಾಡಿದಂತಹ ಡೇಟಾ ಎಕ್ಸೆಲ್ ವರ್ಕ್ಶೀಟ್ನಲ್ಲಿ ಬಂದು ಸ್ಟೋರ್ ಆಗಬೇಕು ಅಂತಂದರೆ ಸಬ್ಮಿಟ್ ಅನ್ನೋ ಬಟನ್ಗೆ ಸಮ್ ಕೋಡನ್ನು ಬರೀಬೇಕಾಗತ್ತೆ. ಅದು ಹೇಗೆ ಅಂತ ನೋಡೋಣ. ಅದಕ್ಕೆ ಮುಂಚೆ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಇಲ್ಲಿ 3 ಟೆಕ್ಸ್ಟ್ ಬಾಕ್ಸ್ಗಳಿದೆ, 2 ಕಮೆಂಟ್ ಬಟನ್ಸ್ ಇದೆ. ಈ 2 ಕಮೆಂಟ್ ಬಟನ್ಗಳ ನೇಮು ಮತ್ತು ಈ ಒಂದು ಟೆಕ್ಸ್ಟ್ ಬಾಕ್ಸ್ಗಳ ನೇಮನ್ನು ನೆನಪಲ್ಲಿ ಇಟ್ಕೋಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಟೆಕ್ಸ್ಟ್ ಬಾಕ್ಸ್ 1 ಅಂತ ಇದೆಯಲ್ವ ನೇಮ್, ನಾನು ಇದನ್ನು TXT ಅನ್ನೋ ಫ್ರೀ ಫಾರ್ಮ್ ಜೊತೆ ನೇಮ್ ಅಂತ ಕೊಡ್ತಾ ಇದ್ದೀನಿ. ಇದನ್ನು ಏಕೆ ನಾನು ಹೀಗೆ ಕೊಟ್ಟೆ ಅಂತ ಹೇಳಿದ್ರೆ TXT ಅಂತಂದರೆ ಇದೊಂದು ಟೆಕ್ಸ್ಟ್ ಬಾಕ್ಸ್ ಅಂತ ಐಡೆಂಟಿಫೈ ಮಾಡುತ್ತೆ. ಹಾಗೆ ನೇಮ್ ಅಂತಂದರೆ ಈ ಟೆಕ್ಸ್ಟ್ ಬಾಕ್ಸನ್ನು ನೇಮ್ ಹಾಕ್ಲಿಕ್ಕೋಸ್ಕರ ಯೂಸ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಅದೇ ರೀತಿ TXT ಏಜ್ ಅಂತ ಹಾಕೋಣ. ಹೀಗೆ ನಿಮಗೆ ಅರ್ಥ ಆಗೋ ಥರ ನೀವು ಕೂಡ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನು ಈ ರೀತಿ ಯೂಸ್ ಮಾಡ್ತಿದ್ದೀನಿ. ಮತ್ತು ಮೊಬೈಲ್ ನಂಬರ್ ಇದಕ್ಕೆ TXT ಇರಲಿ, ಈ ರೀತಿ ಹಾಕೊಳ್ಳೋಣ. ಈ ಒಂದು ಕಮ್ಯಾಂಡ್ ಬಟನ್ಗೆ CMD ಸಬ್ಮಿಟ್ ಅಥವಾ ಇನ್ಸರ್ಟ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಕ್ಲೋಸ್ ಬಟನ್ಗೆ CMD ಕ್ಲೋಸ್ ಅಂತ ಹಾಕೋಣ. ಈ ರೀತಿ ಈ ಒಂದು 3 ಟೆಕ್ಸ್ಟ್ ಬಾಕ್ಸ್ಗಳಿಗೆ ಏನು ನೇಮ್ ಕೊಟ್ಟಿದ್ದೀವಿ, TXT ನೇಮ್ ಅನ್ನೋದು ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ, TXT ಏಜ್ ಅನ್ನೋದು ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ, TXT ಮೊಬೈಲ್ ಅನ್ನೋದೊಂದು ಟೆಕ್ಸ್ಟ್ ಬಾಕ್ಸ್ ಇದೆ. ಸೊ ಈ ಟೆಕ್ಸ್ಟ್ ಬಾಕ್ಸ್ಗಳನ್ನು ಡೇಟಾ ಇನ್ಪುಟ್ ಮಾಡಲಿಕ್ಕೆ ಯೂಸ್ ಮಾಡಿದ್ದೀವಿ. ಇದಕ್ಕೆ ಟೆಕ್ಸ್ಟ್ ಬಾಕ್ಸ್ ಅಂತ ಹೆಸರು. ಮತ್ತು CMD ಸಬ್ಮಿಟ್ ಅನ್ನೋ ಒಂದು ಬಟನ್ನ ಯೂಸ್ ಮಾಡಿದ್ದೀವಿ, ಮತ್ತೊಂದು CMD ಕ್ಲೋಸ್. ಇವೆರಡನ್ನು ನಾವು ಡೇಟಾ ಸಬ್ಮಿಟ್ ಮಾಡಲಿಕ್ಕಾಗಿ ಯೂಸ್ ಮಾಡ್ತೀವಿ. ಇದನ್ನು ಬಟನ್ಸ್ ಅಂತ ಹೇಳ್ತೀವಿ. ರೈಟ್. ನಾವು ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೋಬೇಕಾಗಿರೋ ಅಂಶ ಏನಪ್ಪ ಅಂತಂದರೆ ಇದಕ್ಕೆ ಕೊಟ್ಟಿರ್ತಕ್ಕಂತಹ ನೇಮ್ಗಳು, ಕಮೆಂಟ್ ಬಟನ್ಗೆ ಕೊಟ್ಟಿರ್ತಕ್ಕಂತಹ ನೇಮ್ಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಕೋಡ್ ರೈಟಿಂಗ್ ಮಾಡಬೇಕಾಗುತ್ತೆ. ಓಕೆ, ಈಗ ಸಬ್ಮಿಟ್ ಬಟನ್ಗೆ ಡೇಟಾ ಇನ್ಸರ್ಟ್ ಮಾಡೋದು ಹೇಗೆ ಅನ್ನೋ ಕೋಡನ್ನು ಬರೆಯೋಣ. ಸಬ್ಮಿಟ್ ಬಟನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಪ್ರೈವೇಟ್ ಸಬ್ಜೆಕ್ಟ್ CMD ಸಬ್ಮಿಟ್ ಅಂದರೆ ಓಕೆ, ಈ ಒಂದು ಸಬ್ಮಿಟ್ ಬಟನ್ಗೆ ಏನು ನೇಮ್ ಕೊಟ್ಟಿದ್ದೀವಿ ಅದೇ ನೇಮಲ್ಲಿ ಈ ಒಂದು ಕ್ಲಾಸ್ ಅನ್ನೋದು ಸ್ಟಾರ್ಟ್ ಆಗಿದೆ, ಈ ಒಂದು ಸಬ್ಜೆಕ್ಟ್ ಅನ್ನೋದು ಸ್ಟಾರ್ಟ್ ಆಗಿದೆ. ಇದರೊಳಗಡೆ ನಾವು ಏನು ಕೋಡ್ ರೈಟಿಂಗ್ ಮಾಡ್ತೀವಿ ಅದು ಈ ಬಟನ್ ಕ್ಲಿಕ್ ಮಾಡಿದಾಗ ಪ್ರೋಗ್ರಾಮ್ ರನ್ ಆಗುತ್ತೆ. ಓಕೆ, ಸೊ ಈಗ ನಾವು ಹೇಗೆ ಕೋಡನ್ನು ಬರೀಬೇಕು ಅಂತ ಹೇಳಿದ್ರೆ ಮೊದಲು ಏಜ್, ಮೊಬೈಲ್ ನಂಬರ್ ಹೀಗೆ ಹೆಡ್ಡಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ಆ ಹೆಡ್ಡಿಂಗ್ಸನ್ನ ಕೂಡ ನನಗೆ ಬೇಕಾದಾಗೆ ಡಿಸೈನ್ ಮಾಡ್ತಾ ಇದ್ದೀನಿ.
ಓಕೆ. ಸೊ ಈಗ ನಾನು ಎಂಟ್ರಿ ಮಾಡೋ ಡೇಟಾ ಇಲ್ಲಿ ಬರಬೇಕು. ಅದನ್ನು ಹೇಗೆ ರೈಟ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನೇಮ್ A2ನಲ್ಲಿ ಬರಬೇಕಲ್ವಾ. ಇದನ್ನು ಡೈನಾಮಿಕ್ಕಾಗಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ರೈಟ್, ಮೊದಲು ಈ ಒಂದು ಎಕ್ಸೆಲ್ ಶೀಟ್ಗೆ ಡೇಟಾ ಇನ್ಪುಟ್ ಬಾಕ್ಸ್ನಿಂದ ಎಕ್ಸೆಲ್ ಶೀಟ್ನಲ್ಲಿ ಡೇಟಾನ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನು ಅಷ್ಟೇ ನೋಡೋಣ ಈ ವಿಡಿಯೋದಲ್ಲಿ. ಸೊ ರೇಂಜ್ A2 ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಇನ್ಪುಟ್ ಬಾಕ್ಸ್ಗೆ ಏನು ನೇಮ್ಗಳನ್ನ ಕೊಟ್ಟಿದ್ದೀವಿ, ನೇಮ್ ಎಂಟ್ರಿ ಮಾಡ್ತಕ್ಕಂತಹ ಇನ್ಪುಟ್ ಬಾಕ್ಸ್ಗೆ TXT ನೇಮ್ ಅಂತ ಹಾಕಿದ್ದೀವಿ. ಡಾಟ್ ವ್ಯಾಲ್ಯೂ ಅಂತ ಕೊಡಿ ಅಥವಾ ಟೆಕ್ಸ್ಟ್ ಅಂತ ಹಾಕ್ಬೋದು. ಸೊ ಅದೇ ರೀತಿ ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ B2 ಸೆಲ್ ಅಂದರೆ ನೆಕ್ಸ್ಟ್ ಸೆಲ್ ಅಲ್ವಾ, ನೆಕ್ಸ್ಟ್ ಕಾಲಮ್ನಲ್ಲಿರೋ ಸೆಲ್ ಮತ್ತು C2 ಈ ರೀತಿ ಟೆಕ್ಸ್ಟ್. ಸೆಕೆಂಡ್ ಏನು ಏಜ್, ಟೆಕ್ಸ್ಟ್ ಏಜ್ TXT ಮೊಬೈಲ್. ರನ್ ಮಾಡೋಣ. ಈ ಒಂದು ನೇಮ್ ಇನ್ಪುಟ್ ಬಾಕ್ಸಲ್ಲಿ ವರ್ಷ ಅಂತ ನೇಮ್ ಕೊಡ್ತಾ ಇದ್ದೀನಿ. ಏಜ್ 9 years, ಮೊಬೈಲ್ ನಂಬರ್ ಸಮಥಿಂಗ್. ಓಕೆ, ಈಗ ಸಬ್ಮಿಟ್ ಅಂತ ಕೊಟ್ಟರೆ ಏನಾಯ್ತು ನೋಡಿ, ಕರೆಕ್ಟಾಗಿ ಡೇಟಾ ಕರೆಕ್ಟಾಗಿ ಬಂದಿದೆ. ಇಲ್ಲಿ ನಾವು ಯಾವ್ಯಾವ ಒಂದು ಸೆಲ್ಲನ್ನು ಕೊಟ್ಟಿದ್ವಿ ಡೇಟಾ ಅಲ್ಲಿಗೆ ಬಂದಿದೆ. ಆದರೆ ನೀವು ಇನ್ಪುಟ್ ಬಾಕ್ಸ್ನಲ್ಲಿ ಗಮನಿಸಿದಾಗ ಈ ಡೇಟಾ ಸಬ್ಮಿಟ್ ಕೊಟ್ಟಾದ ನಂತರ ಇದು ಖಾಲಿ ಆಗಬೇಕು ಅಲ್ವಾ, ಖಾಲಿ ಆಗಲಿಲ್ಲ ಅದು. ಹಾಗೆ ಆ ರೀತಿ ಒಂದು ಕೋಡನ್ನು ಕೊಡಬೇಕಾಗುತ್ತೆ. ಅದಕ್ಕೆ ನಾವು ಎಲ್ಲಿ ಕೊಡ್ಬೋದು ಅಂತಂದರೆ ಸಬ್ಮಿಟ್ ಬಟನಲ್ಲಿ ಕೊಡ್ಬೋದು. ಸಬ್ಮಿಟ್ ಬಟನಲ್ಲಿ ಹೇಗೆ ಕೊಡಬೇಕು, TXT ನೇಮ್ ಡಾಟ್ ವ್ಯಾಲ್ಯೂ ಅಥವಾ ಟೆಕ್ಸ್ಟ್ ಅಂತ ಕೊಡಿ ಈಸ್ ಈಕ್ವಲ್ ಟು ಬ್ಲ್ಯಾಂಕ್ TXT ಏಜ್ ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಬ್ಲ್ಯಾಂಕ್ TXT ಮೊಬೈಲ್ ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಬ್ಲ್ಯಾಂಕ್. ಸೊ ಈ ರೀತಿ ಮಾಡ್ಬೋದು. ಈಗ ರನ್ ಮಾಡಿ ನೋಡೋಣ. ಮಂಜು 29 ಓಕೆ, ಸಬ್ಮಿಟ್. ಓಕೆ, ಅಲ್ಲಿ ಡೇಟಾ ರೀಪ್ಲೇಸ್ ಆಗ್ತಾ ಇದೆ ಕರೆಕ್ಟಾಗಿ. ಈಗ ನೋಡಿದ್ರೆ ನೀವು ಯೂಸರ್ ಫಾರ್ಮ್ ಖಾಲಿ ಆಯಿತು. ಓಕೆ, ಡೇಟಾ ರೀಪ್ಲೇಸ್ ಆಗಿದೆ. ಈಗ ನಾನು ಏನು ಎಂಟ್ರಿ ಮಾಡಿದ್ದೆ ಆ ಡೇಟಾ ರೀಪ್ಲೇಸ್ ಆಗಿದೆ. ರೈಟ್, ಸೊ ಇಲ್ಲಿ ಇರ್ತಕ್ಕಂತಹ ಡೇಟಾ ಏನಾಯಿತು, ಖಾಲಿ ಆಯಿತು. ಇಲ್ಲಿಂದ ಡೇಟಾ ಅಲ್ಲಿಗೆ ಸಬ್ಮಿಟ್ ಆಯಿತು, ಇದು ಖಾಲಿ ಆಯಿತು. ಮತ್ತೆ ನಾವು ಬೇಕು ಅಂತಂದರೆ ನೆಕ್ಸ್ಟು ಟೈಪ್ ಮಾಡ್ಕೋಬೋದು. ಓಕೆ, ಟೈಪ್ ಮಾಡ್ಬೋದು. ವರ್ಷ 9112211220203 ಸಬ್ಮಿಟ್. ಓಕೆ, ರೀಸೆಟ್ ಆಗ್ತಾ ಇದೆ, ಡೇಟಾ ಖಾಲಿ ಆಯಿತು. ಓಕೆ, ರೈಟ್. ಹಾಗಾದರೆ ನೆಕ್ಸ್ಟ್ ಸೆಲ್ಲಲ್ಲಿ ಬರೋ ಥರ ಡೇಟಾನ ಹೇಗೆ ಮಾಡೋದು, ಓಕೆ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಈ ಡೇಟಾ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಾ ಇದೆ, ಖಾಲಿ ಆಗ್ತಾ ಇದೆ. ಇದನ್ನು ನಾವು ಆ್ಯಕ್ಚುಲಾಗಿ ಎಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಯೂಸರ್ ಫಾರ್ಮ್ನ ಡಬಲ್ ಕ್ಲಿಕ್ ಮಾಡಿಕೊಂಡು ಇನಿಷಿಯಲೈಸ್ ಈವೆಂಟ್ಗೆ ಹೋಗೋಣ. ಸೊ ಕ್ಲಿಕ್ ಈವೆಂಟನ್ನು ರಿಮೂವ್ ಮಾಡ್ತೀನಿ. ಇನಿಷಿಯಲೈಸ್ ಈವೆಂಟ್ನಲ್ಲಿ ಇಲ್ಲಿ ಕೊಡೋಣ. ಅಲ್ಲಿ ಒಂದು ಖಾಲಿ ಆಗಬೇಕಾಗಿರ್ತಕ್ಕಂಥ ಡೇಟಾನ ಇಲ್ಲಿ ಕೊಡೋಣ. ಹಾಗೆ ಮತ್ತೆ ಇನ್ನೊಂದು ನಾನು ಫಂಕ್ಷನ್ ಕೊಡ್ತಾ ಇದ್ದೀನಿ, TXT ನೇಮ್ ಡಾಟ್ ಸೆಟ್ ಫೋಕಸ್ ಅನ್ನೋದನ್ನ ಕೊಡ್ತೀನಿ. ಸೊ ಇದೇನು ಮಾಡುತ್ತೆ ಅಂತಂದರೆ, ನಾವು ಯೂಸರ್ ಫಾರ್ಮನ್ನು ರನ್ ಮಾಡಿದ ತಕ್ಷಣ ಇಲ್ಲಿ ಫೋಕಸ್ ಆಗ್ತಾ ಇದೆ. ಅಂದರೆ ಕರ್ಸರ್ ನೇಮ್ ಇನ್ಪುಟ್ ಬಾಕ್ಸ್ನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ ಸ್ಟಾರ್ಟಿಂಗು ಅಲ್ವಾ. ಇನ್ ಕೇಸ್ ನಮಗೆ ಬೇರೆ ಒಂದು ಏಜ್ ಅನ್ನೋ ಇನ್ಪುಟ್ ಬಾಕ್ಸ್ನಲ್ಲಿ ಬರಬೇಕು ಅಥವಾ ಮೊಬೈಲ್ ಇನ್ಪುಟ್ ಬಾಕ್ಸಲ್ಲಿ ಬರಬೇಕು, ಆ ರೀತಿ ಬೇಕಾಗಿದ್ದಾಗ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇನಿಷಿಯಲೈಸ್ ಈವೆಂಟ್ ಯೂಸರ್ ಫಾರ್ಮ್ ಇನಿಷಿಯಲೈಸ್ ಈವೆಂಟ್ನಲ್ಲಿ TXT ಮೊಬೈಲ್ ಡಾಟ್ ಸೆಟ್ ಫೋಕಸ್ ಅಂತ ಮಾಡಿದ್ರೆ, ಈಗ ನೋಡಿ ಯೂಸರ್ ಫಾರ್ಮ್ ರನ್ ಆದ ತಕ್ಷಣ ಕರ್ಸರ್ ಎಲ್ಲಿರುತ್ತೆ ಅಂದರೆ ಮೊಬೈಲ್ ಇನ್ಪುಟ್ ಬಾಕ್ಸ್ನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಆ ರೀತಿ ನಮಗೆ ಬೈ ಡಿಫಾಲ್ಟ್ ಇಲ್ಲೇ ತೋರಿಸ್ತಾ ಇದೆ, ನೇಮ್ ಬಾಕ್ಸಲ್ಲೇ ತೋರಿಸ್ತಾ ಇದೆ. ಇನ್ ಕೇಸ್ ಚೇಂಜ್ ಆಗಿದ್ದರೆ, ಅದು ನಮಗೆ ನೇಮ್ ಬಾಕ್ಸಲ್ಲೇ ತೋರಿಸ್ಬೇಕು ಅಂತ ಆಗಿದ್ದರೆ, ಅದನ್ನು ನಾವು ಟೆಕ್ಸ್ಟ್ ನೇಮ್ ಡಾಟ್ ಸೆಟ್ ಫೋಕಸ್ ಅಂತ ಕೊಟ್ಟರೆ, ಯಾವ ಒಂದು ಟೆಕ್ಸ್ಟ್ ಬಾಕ್ಸ್ನ ನೇಮ್ ಇಲ್ಲಿ ಕೊಟ್ಟು ಡಾಟ್ ಸೆಟ್ ಫೋಕಸ್ ಅಂತ ಕೊಡ್ತೀವಿ ಯೂಸರ್ ಫಾರ್ಮ್ ರನ್ ಒಳಗಡೆ. ಫಸ್ಟ್ ಯೂಸರ್ ಫಾರ್ಮ್ ರನ್ ಆದಾಗ ಆ ಒಂದು ಇನ್ಪುಟ್ ಬಾಕ್ಸ್ನಲ್ಲಿ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಕರ್ಸರ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಅದನ್ನು ಸೆಟ್ ಫೋಕಸ್ ಅಂತ ಹೇಳ್ತೀವಿ.
ಈಗ ನೀವು ಒಂದು ಟೆಕ್ಸ್ಟ್ ಬಾಕ್ಸ್ನಿಂದ ಮತ್ತೊಂದು ಟೆಕ್ಸ್ಟ್ ಬಾಕ್ಸ್ಗೆ ಬರಬೇಕು ಅಂತಂದರೆ ಟ್ಯಾಬನ್ನು ಕೊಟ್ಟರೆ ಬರ್ತಾ ಹೋಗುತ್ತೆ. ಹೇಗೆ ಬರ್ತಾ ಇದೆ ನೋಡಿ ಕರೆಕ್ಟಾಗಿ. ಸೊ ಈ ರೀತಿ ಬರ್ತಾ ಇದೆ ಅಲ್ವಾ. ಈ ಟ್ಯಾಬ್ ಇಂಡೆಕ್ಸ್ ಅಂತ ಹೇಳ್ತೀವಿ ಇದಕ್ಕೆಲ್ಲ. ಅದನ್ನು ನಾನು ಸೊ ಎಲ್ಲ ಒಟ್ಟಿಗೆ ನಾನು ಹೇಳ್ತಾ ಹೋದರೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಇದನ್ನು ನಾವು ಟ್ಯಾಬ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ಸೆಟ್ ಫೋಕಸನ್ನು ಮಾಡಿದ್ರೆ ಹೇಗಿರುತ್ತೆ ಅನ್ನೋದು. ಓಕೆ, ಈಗ ಮತ್ತೆ ನೀವು ಇನ್ನೊಂದನ್ನು ಗಮನಿಸಬೇಕು. ನಾನು ಮತ್ತೆ ಇನ್ನೊಂದು ಏನೋ ಒಂದು ಡೇಟಾನ ಕೊಡ್ತಾ ಇದ್ದೀನಿ. ಈಗ ಸಬ್ಮಿಟ್ ಮಾಡಿದ್ರೆ ಡೇಟಾ ಇದು ಸಬ್ಮಿಟ್ ಏನೋ ಆಗುತ್ತೆ, ಬಟ್ ಖಾಲಿ ಆಗಲ್ಲ. ಯಾಕೆ ಅಂದರೆ ನಾವು ಯೂಸರ್ ಫಾರ್ಮ್ ಲೋಡ್ ಆಗುವಾಗ ಖಾಲಿ ಇರಬೇಕು ಅಂತ ರೈಟಿಂಗ್ ಮಾಡಿರೋದು. ಸಬ್ಮಿಟ್ ಕೊಟ್ಟಾಗ ನೋಡಿ ಡೇಟಾ ಸಬ್ಮಿಟ್ ಆಗ್ತಾ ಇದೆ, ಆದರೆ ಇಲ್ಲಿ ಖಾಲಿ ಆಗ್ತಾ ಇಲ್ಲ. ಇದನ್ನು ನೀವು ಅಂದರೆ ಯೂಸರ್ ಫಾರ್ಮ್ ಇನ್ಸ್ಟಾಲೇಜಲ್ಲಿ ಕೊಟ್ಟಿರ್ತಕ್ಕಂತಹ ಫಂಕ್ಷನ್ನು ಸಬ್ಮಿಟ್ ಬಟನ್ನಲ್ಲಿ ರನ್ ಆದರೆ ಹೇಗಿರುತ್ತೆ. ಸಬ್ಮಿಟ್ ಬಟನ್ ರನ್ ಆದಾಗ ಇದರಲ್ಲಿರ್ತಕ್ಕಂತಹ ಎಲ್ಲ ಡೇಟಾಗಳು ಹೋಗ್ಬಿಟ್ಟು ಡೇಟಾ ಸ್ಟೋರ್ ಆಗುತ್ತೆ. ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಈ ಫಂಕ್ಷನ್ ರನ್ ಆದ ನಂತರ ಏನಾಗಬೇಕು, ಮತ್ತೆ ಈ ಒಂದು ಕಂಟೆಂಟು ಬ್ಲಾಂಕ್ ಆಗಬೇಕು, ಖಾಲಿ ಆಗಬೇಕು. ಅದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ ಯೂಸರ್ ಫಾರ್ಮ್ ಇನಿಷಿಯಲೈಸ್ ಅಂತ ಇದೆಯಲ್ಲ, ಇದನ್ನು ಕಾಪಿ ಮಾಡಿಕೊಂಡು ಸಬ್ಮಿಟ್ ಬಟನ್ ಒಳಗಡೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಕಾಲ್ ಅಂತ ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಹಾಕಿದ್ರೆ ಕೂಡ ಬರುತ್ತೆ. ಓಕೆ, ಚೆಕ್ ಮಾಡೋಣ. ರನ್ ಇಟ್. ಮಂಜುನಾಥ್ 29 ಸಮಥಿಂಗ್ ನಂಬರ್ಸ್ ಸಬ್ಮಿಟ್. ಓಕೆ, ಖಾಲಿ ಆಯಿತು. ಬಟನ್ ಕ್ಲಿಕ್ ಮಾಡಿದಾಗ ಫಸ್ಟು ಈ ಒಂದು ಫಂಕ್ಷನ್ ಇಲ್ಲಿರ್ತಕ್ಕಂತಹ ಕಂಟೆಂಟ್ಸ್ ರನ್ ಆಗುತ್ತೆ. ನಂತರ ಇಲ್ಲಿ ಒಂದು ಲಾಸ್ಟಲ್ಲಿ ಏನು ಒಂದು ಯೂಸರ್ ಫಾರ್ಮ್ ಇನಿಷಿಯಲೈಸನ್ನು ಕಾಲ್ ಮಾಡಿದ್ದೀವಿ ಅದು ಕರೆಕ್ಟಾಗಿ ರನ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಇಲ್ಲಿ ಹಾಕೋದ್ರ ಬದಲು ನೀವು ಫಸ್ಟಲ್ಲಿ ಇದನ್ನು ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಗಮನಿಸಿ. ಯಾವಾಗಲೂ ಒಂದು ಫಂಕ್ಷನನ್ನು ರೈಟ್ ಮಾಡುವಾಗ ನೀವು ಎಕ್ಸ್ಪೆಷಲಿ VBAನಲ್ಲಿ ಸ್ಟೇಟ್ಮೆಂಟ್ನ ನಂತರ ಏನು ಬರೆದಿರ್ತೀರಿ ಅದೇ ರನ್ ಆಗ್ತಾ ಹೋಗುತ್ತೆ ಕರೆಕ್ಟಾಗಿ. ಓಕೆ, ಮೊದಲು ಈಗ ಹಾಕ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಎಂಟ್ರಿ ಮಾಡ್ತಕ್ಕಂತಹ ಡೇಟಾ ಗಮನಿಸಿ ಕರೆಕ್ಟಾಗಿ, ನೇಮ್ ಮತ್ತು ಇದನ್ನೆಲ್ಲ ಕರೆಕ್ಟಾಗಿ ಗಮನಿಸಿ. ಈಗ ಏನಾಗುತ್ತೆ ಅಂದರೆ ಮೊದಲು ಫಂಕ್ಷನ್ ಏನಿರುತ್ತೆ ಸಬ್ಮಿಟ್ ಬಟನಲ್ಲಿ ಇನಿಷಿಯಲೈಸನ್ನು ಕಾಲ್ ಮಾಡಿದ್ದೀವಿ. ಅದರಿಂದ ಏನಾಗುತ್ತೆ, ಮೊದಲು ಯೂಸರ್ ಫಾರ್ಮ್ ಇನಿಷಿಯಲೈಸ್ ಕಾಲ್ ಆದಾಗ ಅದರಲ್ಲಿರ್ತಕ್ಕಂತಹ ಇನ್ಪುಟ್ ಬಾಕ್ಸ್ಗಳು ಬ್ಲ್ಯಾಂಕ್ ಆಗಬೇಕು. ಮತ್ತು ನೇಮ್ ಟೆಕ್ಸ್ಟ್ ಡಾಟ್ ಸೆಟ್ ಫೋಕಸ್ ಅಂತ ಮಾಡಿದ್ದೀವಲ್ವ, ಸೊ ಅದು ಫಸ್ಟು ರನ್ ಆಗುತ್ತೆ. ಅದಾದ ನಂತರ ಏನಾಗುತ್ತೆ, ನೆಕ್ಸ್ಟ್ ಇರ್ತಕ್ಕಂತಹ ಲೈನ್ಗಳು ರನ್ ಆಗುತ್ತೆ. ಅದರಿಂದ ಈ ಒಂದು ಟೆಕ್ಸ್ಟ್ ಬಾಕ್ಸು ಖಾಲಿ ಆಗುತ್ತೆ. ನೋಡೋಣ. ಓಕೆ, ನೋಡಿ. ಸೊ ಅಂದರೆ ಈ ರೀತಿ ನೀವು ಒಂದು ಯೂಸರ್ ಫಾರ್ಮನ್ನು ಕೋಡನ್ನು ರೈಟ್ ಮಾಡುವಾಗ ಗಮನದಲ್ಲಿರಬೇಕು. ಯಾವ ಕೆಲಸ ಆದ ನಂತರ ಯಾವ ಫಂಕ್ಷನ್ ರನ್ ಆಗಬೇಕು, ಅದು ಹೇಗೆ ರನ್ ಆಗುತ್ತೆ ಅಂತ. ಯಾವುದೇ ಒಂದು ಫಂಕ್ಷನನ್ನು ಬರಿಬೇಕಾದ್ರೆ ಕೆಲವೊಂದು ಈ ರೀತಿಯ ಮಾಹಿತಿಗಳನ್ನು ನಾವು ತಿಳ್ಕೊಂಡಿರೋದು ತುಂಬ ಒಳ್ಳೆಯದು. ಫಂಕ್ಷನ್ ರನ್ ಆಗುವಾಗ ಅಂದರೆ ಕಂಪೈಲ್ ಆಗುವಾಗ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಈ ರೀತಿ ಫಂಕ್ಷನ್ ಆದ ನಂತರ ಒಂದು ಲೈನ್ ಆದ ನಂತರ ಮತ್ತೊಂದು ಲೈನ್ ಕಂಪೈಲ್ ಆಗೋದ್ರಿಂದ ಈ ರೀತಿ ಫಂಕ್ಷನ್ ನಮಗೆ ಎಲ್ಲಿ ಏನು ಕೆಲಸ ಮಾಡಬೇಕು ಆ ಒಂದು ಕೋಡನ್ನು ಕರೆಕ್ಟಾಗಿ ರೈಟ್ ಮಾಡಿದ್ರೆ ಫಂಕ್ಷನ್ನು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನೀವು ಕರೆಕ್ಟಾಗಿ ನೆನಪಲ್ಲಿಟ್ಕೋಬೇಕು. ಅದರಲ್ಲಿ ಯಾವ ಒಂದು ಇನ್ಪುಟ್ ಬಾಕ್ಸ್ನಿಂದ ಬರ್ತಕ್ಕಂತಹ ಟೆಕ್ಸ್ಟು ಈ ಡೇಟಾದಲ್ಲಿ ಇನ್ಸರ್ಟ್ ಆಗಬೇಕು, ಅದನ್ನು ನೀವು ಲೈನ್ ಬೈ ಲೈನ್ ಕರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಡೈನಾಮಿಕ್ ಆಗಿ ಯೂಸ್ ಮಾಡೋದು ಅಂದರೆ ಈ ಒಂದು ಯೂಸರ್ ಫಾರ್ಮ್ನಲ್ಲಿ ಎಂಟ್ರಿ ಮಾಡ್ತಕ್ಕಂತಹ ಡೇಟಾ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಡೇಟಾ ಇನ್ಸರ್ಟ್ ಆಗುತ್ತೆ. ಅದಾದ ನಂತರ ಮತ್ತೆ ನಾನು ಡೇಟಾನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಮತ್ತೆ ನೆಕ್ಸ್ಟ್ ಲೈನಲ್ಲಿ ಹೀಗೆ ಒಂದು ಡೇಟಾ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ಒಂದು ಯೂಸರ್ ಫಾರ್ಮ್ನ ನಾನು ಕ್ಲೋಸ್ ಮಾಡಲಿಕ್ಕೆ ಇಲ್ಲಿ ಕ್ರಾಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಯೂಸರ್ ಫಾರ್ಮ್ ಕ್ಲೋಸ್ ಆಗಲಿಕ್ಕೆ ಏನು ಕೋಡ್ ಬರೀಬೇಕು ಅಂತ ನೋಡೋಣ. ಕ್ಲೋಸ್ ಬಟನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಈ ಒಂದು ಕ್ಲೋಸ್ ಬಟನ್ನಲ್ಲಿ ಅನ್ಲೋಡ್ ಮೀ ಅಂತ ಹಾಕಿದ್ರೆ ಸೊ ರನ್ ಮಾಡಿ ಈ ಒಂದು ಯೂಸರ್ ಫಾರ್ಮ್ ಅನ್ಲೋಡ್ ಆಗುತ್ತೆ. ಕ್ಲೋಸ್ ಬಟನ್ ಕ್ಲಿಕ್ ಮಾಡಿದ್ರೆ ಅನ್ಲೋಡ್ ಆಗುತ್ತೆ, ಅಂದರೆ ಕ್ಲೋಸ್ ಆಗುತ್ತೆ. ಓಕೆ, ಸೊ ಈ ರೀತಿ ಮಾಡಿ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.